ನಮಸ್ಕಾರ ವೀಕ್ಷಕರೇ, ಬರ್ರಿ ಇವತ್ತು ಒಂದು ಹೆಸರುಬೇಳೆ ಹುಗ್ಗಿ ಹೆಂಗೆ ಮಾಡೋದಂತ ಹೇಳಿ ನೋಡ್ಕೊಂಡು ಬರೋಣ. ಇದನ್ನ ನೋಡ್ರಿ, ಧನುರ್ಮಾಸದಾಗ ದಿನಾಲೂ ಮಾಡಿರ್ತಾರೆ. ಈಗ ಸಂಕ್ರಾಂತಿ ದಿವಸನೂ ಮಾಡಲೇಬೇಕ್ರಿ. ನೋಡ್ರಿ, ನಾನು ಇದು ಒಂದು ಕಾಲು ಕಪ್ಪಿಂದ ಅಳತೆ ಅದ ರೀ. ಇದು ಆ ಕಾಲು ಕಪ್ಪಿನ ಅಳತಿಲೆ 3 ಹೆಸರುಬೇಳೆ ತೊಗೊಂಡಿನಿ. ಈಗ ಅಂದ್ರೆ ನಿಮ್ಮ ಕಡೆ ಯಾವ ಲೋಟಾಲೆ ನೀವು ಮಾಡ್ಬೇಕಂತೀರಿ ಅದರಲ್ಲೇ 3 ಹೆಸರುಬೇಳೆ ತೊಗೋರಿ. ಒಂದು ಸ್ವಲ್ಪ ಕಡಿಮೆ ಇದ್ರೂ ನಡೀತದೆ. 2 ಅಂತೂ ಫುಲ್ ಹಾಕ್ರಿ. ಆಮೇಲೆ ಒಂದು ಪ್ರಮಾಣದ ಅಕ್ಕಿ ಹಾಕಿನಿ. ಅಂದ್ರೆ ಇಲ್ಲಿ ಏನಂದ್ರೆ 3 ಹೆಸರುಬೇಳೆಗೆ 1 ಅಕ್ಕಿ. ನೀವು ಯಾವ ಲೋಟಲ್ಲೇ ಮಾಡ್ತೀರಿ ಆ ಅಳತಿಲೇ ಮಾಡ್ಕೋಬೇಕು ನೋಡ್ರಿ. ಆಮೇಲೆ ಸ್ವಲ್ಪ ಇದನ್ನು ಹುರಿಬೇಕ್ರಿ. ಹುರಿಯೋದ್ರಿಂದ ಏನಾಗ್ತದ್ರಿ, ಹುಗ್ಗಿ ಮಸ್ತಂಗೆ ಮೆತ್ತಗಾಗ್ತದೆ ಮತ್ತು ಹಗರ್ ಬರ್ತದೆ. ಹುರಿದು ನಾ ಇಲ್ಲೇ ಸ್ವಲ್ಪ ನೀರು ಹಾಕಿದ್ದೆ. ನೀರು ಅಷ್ಟೇ ರೀ. ಈಗ ನೀವು ನೀರು ನಾರ್ಮಲಿ ನೀವು ಅನ್ನಕ್ಕೆ ಇಡೋಕ್ಕಿಂತ 1 ಲೋಟ ಹೆಚ್ಚು ಹಾಕ್ಬೇಕು. ನಾ ಇಲ್ಲಿ ಅಳತೆ ಮಾಡಲಿಲ್ಲ. ಆದರೆ ನೀವೀಗ ಎಕ್ಸಾಂಪಲ್ 3 + 1 4 ಲೋಟ ಅದಲ್ಲ, ಆ 4 ಲೋಟಕ್ಕೆ ನೀರು 4 ಹಾಕ್ತಿರೋ ಅಥವಾ 4 ಹಾಕ್ತಿದ್ರೆ ಅದನ್ನ 5 ಹಾಕಬೇಕು. ಹಿಂಗೆ ಒಂಚೂರು ಹೆಚ್ಚಿಗೆ ಹಾಕಬೇಕು. ಆಮೇಲೆ ನೋಡ್ರಿ, ನಾ ಸ್ವಲ್ಪ ಅರಿಶಿನ ಪುಡಿ ಹಾಕಿದೆ, ಉಪ್ಪು ಹಾಕಿದೆ. ಈಗ ಇದನ್ನು ಕುದಿಲಿಕ್ಕೆ ಇಡಬೇಕು. ಇಲ್ಲಿ ನೋಡ್ರಿ, ಸೈಡಿಗೆ ಒಂದು ಮಸಾಲೆ ಮಾಡ್ಬೇಕು ಇದಕ್ಕೆ. ಇದು ಕಾಳು ಮೆಣಸು ಮತ್ತು ಹವೀಜ, ಆಮೇಲೆ ಇದು ಜೀರಿಗೆ. ಇವನ್ನ ಹುರಿಬಾರ್ದ್ರಿ, ಹಂಗೆ ಹಸೀದ ಮಾಡಬೇಕು. ಆಮೇಲೆ ಸ್ವಲ್ಪ ಇದು ರೀ ಒಣ ಕೊಬ್ಬರಿ ತೊಗೋಬೇಕು. ಇವನಿಷ್ಟು ಪುಡಿ ಮಾಡಬೇಕು. ಇದು ಹಿಂಗೆ ಕುದೀತಿರ್ತದಲ್ರಿ, ಇದಕ್ಕೆ ಆ ಮಸಾಲೆ ನಾವು ಮಾಡ್ಕೊಂಡ್ವಲ್ಲ, ಇದು ನೋಡ್ರಿ ಅದು ಪೌಡ್ರ್ ಆಗ್ಯದ. ಇದನ್ನು ಒಂದು 2-3 ಸ್ಪೂನ್ ಹಾಕಬೇಕು. 1 ಸ್ಪೂನ್ ಹಾಕಬಾರ್ದ್ರಿ, ಒಂದು 2-3 ಸ್ಪೂನ್ ಹಾಕ್ಬೇಕು. ಚಲೋ ಮಸಾಲೆ ಮಸ್ತಂಗೆ. ಅಂದರೆ ಇದಕ್ಕೆ ಮತ್ತೆ ಬೇರೆ ಏನು ಖಾರ ಗೀರ ಇಲ್ಲರಿ. ಇದೇ ಮಸಾಲಿನ ಸ್ವಲ್ಪ ಗೋಡಂಬಿ ಹಾಕಿದೆ. ಇದು ಆಪ್ಷನಲ್, ಬೇಕಂದ್ರೆ ಹಾಕ್ಬೋದು, ಇಲ್ಲ ಅಂದರೂ ನಡೀತದೆ. ಇದನ್ನು ಒಂದು ಸತಿ ಕುದಿಲಿಕ್ಕೆ ಬಿಟ್ಟು ಇದನ್ನು ಒಂದು ಸೀಟಿನೂ ಅಷ್ಟೇ ರೀ, ಒಂದು 3-4 ಸೀಟಿ ಮಾಡಬೇಕಿದು. ಇಲ್ಲಿ ನಾ ಗೊಜ್ಜು ಮಾಡ್ಲಿಕ್ಕತ್ತೀನಿ ರೀ, ಹುಣಸೆಹಣ್ಣಿನ ಗೊಜ್ಜು. ಮೊದಲು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಆಮೇಲೆ ಇಂಗು, ಅರಿಶಿನ ಪುಡಿ ಇಷ್ಟು ಹಾಕಿ ಚಟಪಟ ಅನ್ನಿಸ್ಬೇಕು ರೀ. ಈ ಹುಗ್ಗಿ ಗೊಜ್ಜು ಕಾಂಬಿನೇಷನ್ ಇಂಥ ಮಸ್ತ್ ಆಗ್ತದೆ ರೀ, ಭಾರಿ ಮಸ್ತ್ ಆಗ್ತದೆ. ಇದಕ್ಕೆ ನೋಡ್ರಿ, ಹುಣಸೆಹಣ್ಣು ರಸ ರೀ. ಇದು ಹುಣಸೆಹಣ್ಣು ರಸ ಹಾಕಿದೆ. ಹುಣಸೆಹಣ್ಣು ರಸ ಹಾಕಿ ಸ್ವಲ್ಪ ಕುದಿಲಿಕ್ಕೆ ಇಡಬೇಕು. ಧನುರ್ಮಾಸದಾಗ ಪೂರ್ತಿ 1 ತಿಂಗಳು ಇದನ್ನು ಹುಗ್ಗಿ ಗೊಜ್ಜು ಮಾಡಿ ಭಗವಂತಗೆ ನೈವೇದ್ಯ ಮಾಡ್ತಾರ್ರಿ. ಭಾರಿ ಅಂದ್ರೆ ಭಾರಿ ಆರೋಗ್ಯದ ರೀತಿಯಿಂದನೂ ರೀ ಹೆಸರುಬೇಳೆ ಭಾಳ ಚಲೋ ರೀ ಆರೋಗ್ಯಕ್ಕೆ. ಪಿತ್ತ ಅದು ಏನೂ ಆಗೋದಿಲ್ಲ. ಮತ್ತು ಹುಗ್ಗಿ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ತಿನ್ಲಿಕ್ಕೆ ಬರುವಂಥ ಹುಗ್ಗಿ ರೀ ಇದು. ಇದಕ್ಕೆ ಸ್ವಲ್ಪ ನಾನು ಖಾರ ಪುಡಿ ಹಾಕಿದೆ, ಉಪ್ಪು ಹಾಕಿದೆ. ಆಮೇಲೆ ಅದು ಮಸಾಲೆ ಇತ್ತಲ್ರಿ, ಅದು ಮಸಾಲೆ ಒಂದು ಅರ್ಧ ಸ್ಪೂನ್ ಹಾಕಿದೆ. ಇದಷ್ಟು ಹಾಕಿ ಕುದಿಲಿಕ್ಕೆ ಇಡಬೇಕು. ಬೆಲ್ಲ ಹಾಕಬೇಕು. ಬೆಲ್ಲ ನೋಡ್ರಿ, ನಮಗೊಂಚೂರು ಸಿಹಿ ಬೇಕಂದ್ರೆ ನಾನು ಒಂಚೂರು ಹೆಚ್ಚು ಹಾಕೀನಿ ಬೆಲ್ಲ. ನೀವು ನೋಡ್ಕೊಂಡು ಹಾಕ್ಬೋದು ಅದಕ್ಕೆ ಬೆಲ್ಲ ಎಷ್ಟು ಬೇಕಂತ. ಅಂದ್ರೆ ಹುಳಿ ಸಿಹಿ ಆಗ್ಬೇಕಂತ ಸ್ವಲ್ಪ ಹೆಚ್ಚು ಹಾಕಿದ್ದೆ ನಾ ಬೆಲ್ಲ. ಆಮೇಲೆ ಇದಕ್ಕೆ ನೋಡ್ರಿ, ಇದಕ್ಕೇನದ ಒಂದು ಸತಿ ಕುದ್ದಾದ್ಮೇಲೆ ಈ ಅಕ್ಕಿ ಹಿಟ್ಟದಲ್ರಿ 1 ಸ್ಪೂನ್ ತೊಗೊಂಡಿನಿ. ಇದಕ್ಕೆ ನೀರು ಹಾಕಿ ಅದನ್ನು ಆ ಪೇಸ್ಟ್ ಹಾಕ್ಬೇಕ್ರಿ. ಅಂದ್ರೆ ಏನಾಗ್ತದೆ ರೀ, ಒಂದೇ ಸಮ ಆಗ್ತದೆ ಗೊಜ್ಜು. ಇಲ್ಲಾಂದ್ರೆ ನೀರು ಆಗ್ತದಲ್ರಿ. ಹಿಂಗೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಒಂದು ಸಮಾತಂಗೆ ಆಗ್ತದೆ, ಮಸ್ತ್ ಆಗ್ತದೆ. ಒಂಥರ ಈಗ ನಾವು ಇದು ಮಾಡ್ತೀವಲ್ರಿ ಪಾನಿಪುರಿಗೆ, ಇದು ಸೇಮ್ ಹಂಗೆ ರೀ. ಅದ್ರಾಗ ಮತ್ತೆ ಬೇರೆ ಏನೋ ಹಾಕ್ತೀವಿ, ಇದ್ರಾಗ ಹಂಗಲ್ಲ. ಒಂದು ಉಪ್ಪು ಖಾರ ಮಸಾಲೆನೂ ಅದು ನಾವು ರುಬ್ಕೊಂಡಿರ್ತೀವಲ್ಲ ಅದನ್ನು ಒಂದು ಸ್ವಲ್ಪ ಹಾಕ್ಬೇಕಷ್ಟೆ. ಈಗ ನೋಡ್ರಿ, ಗೊಜ್ಜು ರೆಡಿ ಆಯ್ತು. ಹುಗ್ಗಿನೂ ಸೀಟಿ ಆಗ್ಯಾವ್ರಿ. ಒಂದು 3-4 ಸೀಟಿ ಮಾಡಿಸ್ಬೇಕ್ರಿ, ಒಂದೇ ಸೀಟಿಗೆ ಬಂದ್ ಮಾಡಬಾರ್ದು. 3-4 ಸೀಟಿ ಮಾಡಿಸಿದ್ರೆ ಮೆತ್ತಗಾಗಿ ಮಸ್ತ್ ಆಗ್ತದೆ ರೀ ಇದು. ಅದೇ ಹೇಳಿದ್ನಲ್ರಿ, ವಯಸ್ಸಾದವ್ರಿಗೆ, ಸಣ್ಣ ಹುಡುಗರಿಗಂತೂ ಭಾರಿ ಮಸ್ತ್ ಆಗ್ತದೆ ರೀ. ನೋಡ್ರಿ ಹುಗ್ಗಿ ಹೆಂಗೆ ಬಂದದ. ಹೆಸರುಬೇಳೆ ಹೆಚ್ಚು ಹಾಕಿದ್ರೆ ಹಿಂಗೆ ಆಗ್ತದೆ ರೀ ಹುಗ್ಗಿ. ಮಸ್ತಂಗೆ ಮೆತ್ತಗಂಗಾಗಿ ನೋಡ್ರಿ, ಕಲರ್ ಎಷ್ಟು ಚಂದ ಬಂದದ ಹುಗ್ಗಿದು. ನಾವು ಇದಕ್ಕೆ ಭೋಗಿ ದಿನ ಇದನ್ನು ಮಾಡ್ತೀವಿ ರೀ ಹುಗ್ಗಿ. ಆಮೇಲೆ ಸಜ್ಜಿ ಭಕ್ರಿ, ಇದೆಲ್ಲ ಭೋಗಿದು ಸ್ಪೆಷಲ್ ರೀ ಇದು ನಮ್ಮ ಕಡೆ ಅಡಿಗೆ. ನೋಡ್ರಿ, ಬರ್ರಿ ಎಲ್ಲರೂ ನಮ್ಮ ಮನೆ ಊಟಕ್ಕೆ ಸಜ್ಜಿ ಭಕ್ರಿ, ಅಲಸಂದಿ ಪಲ್ಯ ಮತ್ತು ಬದ್ನಿಕಾಯಿ ಪಲ್ಯ, ಹುಗ್ಗಿ ಗೊಜ್ಜು, ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂದ್ರೆ ಆಹಾ ಏನು ಮಸ್ತ್ ಹತ್ತದ್ರಿ ಹುಗ್ಗಿ ಗೊಜ್ಜು. ಭಾರಿ ಅಂದ್ರೆ ಭಾರಿ ಹತ್ತದ. ಮಾಡ್ಕೊಳ್ರಿ ನೀವು ಎಲ್ಲ. ಆಯಿತು ವೀಕ್ಷಕರೇ, ನಮಸ್ಕಾರ. ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ಲಿಕ್ಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಬರ್ರಿ ನೋಡ್ರಿ, ಎಂಥ ಚಂದ ಕಾಣಿಸ್ಲಿಕ್ಕತ್ತದ ನೋಡ್ರಿ, ಕಲರ್ಫುಲ್ ಮತ್ತು ಹಂಗೆ ಬ್ಯಾಲೆನ್ಸ್ ಫುಡ್. ಯಾಕಂದ್ರೆ ತರಕಾರಿ, ಮಿಲೆಟ್ಸು, ಆಮೇಲೆ ಬೇಳೆ ಎಲ್ಲ ಅದ ನೋಡ್ರಿ. ಆಯಿತು ವೀಕ್ಷಕರೇ, ನಮಸ್ಕಾರ.